ನಮ್ಮ ಪವರ್ ಸ್ಟಾರ್ಟ್ ಮಾಡಿದ ಮೇನ್ ಇಂಟೆನ್ಷನ್ ಯೂನಿಟಿ. ನಾವೆಲ್ಲ ಅಪೋಬಾಸ್ ಫ್ಯಾನ್ಸು ಒಂದು ಯೂನಿಟಿ ಮೇಂಟೈನ್ ಮಾಡಬೇಕು, ಒಂದು ಯೂನಿಟಿ ಫಾರ್ಮ್ ಮಾಡ್ಕೊಬೇಕು, ಒಂದು ಟೀಮ್ ಫಾರ್ಮ್ ಮಾಡಬೇಕು, ಎಲ್ಲರೂ ಒಂದು ಒಗ್ಗಟ್ಟಿಂದ ಇರಬೇಕು ಅಂತ ಹೇಳ್ಬಿಟ್ಟು ಪವರ್ಸ್ನ ನಾವು ಸ್ಟಾರ್ಟ್ ಮಾಡಿದ್ದು ಆ ಟೈಮಲ್ಲಿ. ಸೊ ಇವಾಗ ಅದೇ ಕೆಲಸ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕೇನೋ ಅಂತ ಅನಿಸ್ತಾ ಇದೆ. ಸೊ ಓಕೆ, ಫಸ್ಟಿಂದ ಮತ್ತೆ ಸ್ಟಾರ್ಟ್ ಮಾಡೋಣ, ಫಸ್ಟಿಂದ ಮತ್ತೆ ನಡೆಸ್ಕೊಂಡು ಹೋಗೋಣ. ವೀಡಿಯೋಸ್ ಮಾಡೋದ್ರಿಂದನೇ ಏನು ಯೂಸ್ ಆಗೋಲ್ಲ, ನಿಮ್ಮ ಕಡೆಯಿಂದನೂ ಒಂದು ಒಳ್ಳೆ ರೆಸ್ಪಾನ್ಸ್ ಬರಬೇಕು. ಒಂದು ಯೂನಿಟಿಗೋಸ್ಕರ ನಾವೆಲ್ಲರೂ ಜೊತೆಯಲ್ಲಿ ಒಂದು ಟೀಮ್ ಥರ ಓಡಾಡಿದ್ರೇ ಎಲ್ಲ ನಡೆಯೋದು. ಸೂರ್ಯನೊಬ್ಬ, ಚಂದ್ರನೊಬ್ಬ, ಈ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಇದೆಷ್ಟು ಸತ್ಯನೋ. ಹೊಸಪೇಟೆಯಲ್ಲಿ ನಮ್ಮ ಅಪ್ಪುಬಾಸ್ಗೆ ಇರೋ ಕ್ರೇಜು ಅನ್ಮ್ಯಾಚಬಲ್. ಇವೆಲ್ಲ ಏನೋ ಅನ್ಮ್ಯಾಚಬಲ್ಲು, ಅನ್ಪ್ರಿಡಿಕ್ಟಬಲ್ಲು, ಅನ್ಟಚಬಲ್ಲು ಇವೆಲ್ಲ ಬೇಡ. ಈಸ್ ನಂಬರ್ 1. ಹೊಸಪೇಟೆ ಅಂದರೆ ಅಪ್ಪು ಫೋರ್ಟು, ಅಪ್ಪು ಅಂದರೆ ಹೊಸಪೇಟೆ ಅಷ್ಟೇ. ಇದನ್ನು ಬಿಟ್ಟು ಬೇರೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಹೊಸಪೇಟೆ ಈಸ್ ಅಪ್ಪುಬಾಸ್ ಅಡ್ಡ. ಇದನ್ನು ಮತ್ತೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಹೊಸಪೇಟೆ ಅಂತ ಹೇಳಿದ್ರೆ ನಿಮ್ಗೆ ಅಪ್ಪು ಅಂತ ಹೆಸರು ನೆನಪು ಬರಬೇಕು, ಅದು ನೆನಪು ಬರುತ್ತೆ. ಬಿಕಾಸ್ ಆ ಚರಿತ್ರೆ ಆ ಕಾಲದಿಂದ ಇವಾಗವರೆಗೂ ಅಲ್ಲಿರೋ ಕ್ರೇಜ್ ಅಂಥದ್ದು. ನಿಮಗೆ ಆದ್ರೂ ಪ್ರೂವ್ ಮಾಡಬೇಕು. ಏನಪ್ಪ ನೀನು ಹೇಳ್ತಾ ಇದೆಯಾ, ಅದು ಯಾವ್ದ್ರ ಬಗ್ಗೆ ನೀನು ಮಾತಾಡ್ತಿದ್ದೆ ಅಂತ ನೀವು ಕೇಳಿದ್ರೆ, ಇಲ್ಲಿ ನಿನ್ನೆ ನಮ್ಮ ಯುವ ಮೂವಿದು ಪ್ರಿಲೀಸ್ ಫಂಕ್ಷನ್ ಆಯಿತು ನೆನ್ನೆ ಹೊಸಪೇಟೆಯಲ್ಲಿ. ಇಲ್ಲಿದೆ ನೋಡಿ ಕ್ರೇಜು, ಎಷ್ಟು ಜನ ಸೇರಿದ್ದಾರೆ. ಆ ಜನಕ್ಕೆ ಅದೆಷ್ಟು ಪ್ರೀತಿ ಇದೆ ನಮ್ಮ ಅಪ್ಪುಬಾಸ್ ಮೇಲೆ, ನಮ್ಮ ರಾಜವಂಶದ ಮೇಲೆ. ಸೀರಿಯಸ್ ಆಗಿ ನೋಡ್ತಾ ಇದ್ರೆ ಮೈಯೆಲ್ಲ ಒಂಥರ ಜುಮ್ ಅನಿಸುತ್ತೆ. ಕೂಸ್ ಬಂಪ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಸೀರಿಯಸ್ ಆಗಿ ಐ ರಿಯಲಿ ಲವ್ಡ್ ಇಟ್. ಸೊ ಕ್ರೇಜ್ನ ಸೈಡ್ಗಿಟ್ರೆ ಅದನ್ನು ಮತ್ತೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾವುದು ನಮ್ಮದು ಅದ್ರ ಬಗ್ಗೆ ಮತ್ತೆ ಮಾತಾಡೋ ಅವಶ್ಯಕತೆ ಇರಲ್ಲ ಅಂತ ನನ್ನ ಅನಿಸಿಕೆ. ನಮ್ದು ಅನ್ನೋದು ನಮ್ಮದೇ, ಬೇರೆಯವ್ರು 100 ಮಾತಾಡ್ಕೊಳ್ಳಿ. ಕೆಲವು ನಾಯಿಗಳು ಬೊಗಳ್ತವೆ ಅಂತ ಹೇಳ್ಬಿಟ್ಟು ದೇವ್ರ ಲೋಕ ಹಾಳಾಗಲ್ಲ. ಕರೆಕ್ಟ್ ಅಲ್ವಾ? ಹಿಂದೆ ನಡೆದಿದ್ಗೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಮುಂದೆ ನಡೆಯೋಕ್ ಮುಂದೆ ನಿಂತಿರ್ತೀನಿ. ನೀವ್ ದಾಟಿರೋದು ಬ್ಲಡ್ ಲೈನು, ರಕ್ತ ಹರ್ದೇ ಹರಿಯುತ್ತೆ. ಅವ್ರು ಡ್ಯಾನ್ಸ್ ಆಡ್ತಾ ಇದ್ರೆ ನನಗೆ ನಟ ಸಾರ್ವಭೌಮ ಟೈಮ್ದು ಫಂಕ್ಷನ್ ನೆನಪು ಬಂತು. ನಟ ಸಾರ್ವಭೌಮ ಟೈಮಲ್ಲಿ ನಮ್ಮ ಅಪ್ಪುಬಾಸ್ ಖುದ್ದಾಗಿ ಬಂದುಬಿಟ್ಟು ಯುವರಾಜ್ ಕುಮಾರ್ ನಮ್ಮ ಯುವ ಅವ್ರನ್ನ ಲಾಂಚ್ ಮಾಡಿದರು. ಆ ಲಾಂಚ್ ಮಾಡಿರೋ ಸಂದರ್ಭದಲ್ಲಿ ಯುವ ಅವರು ಇದೇ ಥರ ಡ್ಯಾನ್ಸ್ ಆಡಿದರು. ಆವಾಗ ನೋಡ್ಬಿಟ್ಟು ತುಂಬಾ ನಮ್ಮೆಲ್ಲ ಫ್ಯಾನ್ಸ್ಗೆ ಆವಾಗಲೇ ಯುವ ಅಂದರೆ ತುಂಬಾ ಇಷ್ಟ ಆಗಿತ್ತು. ಬಿಕಾಸ್ ಡ್ಯಾನ್ಸು ಆ್ಯಂಡ್ ದ ವೇ ಆ ಗ್ರೇಸ್, ಆ ಡ್ಯಾನ್ಸಲ್ಲಿರೋ ಗ್ರೇಸ್ ಅಂತಲೇ ಹೇಳ್ಬೋದು. ನಮ್ಗೆ ತುಂಬಾ ಇಷ್ಟ ಆಯ್ತು. ಆ್ಯಂಡ್ ನಮ್ಮ ಅಪ್ಪುಬಾಸೇ ಬಂದು ಲಾಂಚ್ ಮಾಡಿದ್ಮೇಲೆ ಆವಾಗಲೇ ಆಲ್ಮೋಸ್ಟ್ 75 to 80% ಆಫ್ ಅಪ್ಪುಬಾಸ್ ಆವಾಗಲೇ ಯುವ ಅವ್ರನ್ನ ಆಲ್ರೆಡಿ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ರು. ಇದೇನು ನಿನ್ನೆ ಮೊನ್ನೆಯಿಂದ ಬರ್ತಾ ಇರೋವಂಥದ್ದಲ್ಲ. ತುಂಬ ಜನ ಅನ್ಕೊತಾ ಇದ್ದಾರೆ ಇದು ರೀಸೆಂಟಾಗೆ ಬಾಸ್ ಹೋದ್ಮೇಲೆ ಎಲ್ಲರೂ ಫ್ಯಾನ್ಸು ಕನ್ವರ್ಟ್ ಆಗಿದ್ದಾರೆ ಅಂತ. ಇದು ಆ ಥರ ಅಲ್ಲ. ಬಾಸ್ ಇದ್ದಾಗೆ ಅವರು ನಮ್ಮ ಯುವ ಅವ್ರನ್ನ ಲಾಂಚ್ ಮಾಡಿದರು ನಟ ಸಾರ್ವಭೌಮ ಫಂಕ್ಷನಲ್ಲಿ, ಹುಬ್ಳಿಯಲ್ಲಿ ನಡೆದಿತ್ತು. ಆ ಫಂಕ್ಷನಲ್ಲಿ ಒಬ್ಬ ಜನ ಸಾಗರ ಬಿಡಿ. ನಮ್ಮ ಬಾಸ್ ಎಲ್ಲಿ ಹೋಗ್ತಾರೆ ಅದೆಲ್ಲ ಜನ ಸಾಗರನೇ. ಆ ಫಂಕ್ಷನಲ್ಲಿ ನಮ್ಮ ಯುವ ಅವರು ಇದೇ ಥರ ಡ್ಯಾನ್ಸ್ ಕೊಟ್ಬಿಟ್ಟು ಒಂದು ಎಂಟ್ರಿ ಕೊಟ್ಟಿದ್ದರು. ಸೊ ಆವಾಗಲೇ ಎಲ್ಲ ಅಪ್ಪುಬಾಸ್ ಫ್ಯಾನ್ಸ್ ನನ್ನ ಸಮೇತ ವಿ ಆಲ್ ಹ್ಯಾಡ್ ಅಕ್ಸೆಪ್ಟೆಡ್ ಹಿಮ್. ಆ್ಯಂಡ್ ಆ ವಿಡಿಯೋ ಕೂಡ ತುಂಬಾ ಟ್ರೆಂಡ್ ಆಗಿತ್ತು ಸೋಷಿಯಲ್ ಮೀಡಿಯಲ್ಲಿ. ಎಲ್ಲೂ ಅಫಿಷಿಯಲಾಗಿ ಎಲ್ಲೂ ಪೋಸ್ಟ್ ಮಾಡಿರಲಿಲ್ಲ. ತುಂಬಾ ಫ್ಯಾನ್ ಕ್ಲಬ್ಸಲ್ಲಿ ಎಲ್ಲ ಕಡೆ ಪೋಸ್ಟ್ ಮಾಡ್ಕೊಂಡು ಆಲ್ಮೋಸ್ಟ್ ಮಿಲಿಯನ್ಸ್ ಆಫ್ ವ್ಯೂಸ್, ನಾನು ಕರೆಕ್ಟಾಗಿ ನೆನಪು ಬಂದರೆ ಮಿಲಿಯನ್ಸ್ ಆಫ್ ವ್ಯೂಸ್ ಬಂದಿತ್ತು. ಆ್ಯಂಡ್ ಆಮೇಲೆ ಕಾಪಿರೈಟ್ ಬಂದುಬಿಟ್ಟು ಎಲ್ಲ ತೆಗೆದು ಬಿಸಾಕಿದ್ರು. ಸೊ ಆ ಟೈಮ್ ನೆನಪು ಬರ್ತಾಯಿದೆ ಇವಾಗ. ಸಾರಿ, ಟಾಪಿಂಗ್ ಸ್ವಲ್ಪ ಡೈವರ್ಟ್ ಆದರೆ. ಸೊ ವಾಪಸ್ ಯುವ ಅವರ ಪ್ರಿಲೀಸ್ ಫಂಕ್ಷನ್ಗೆ ಬಂದರೆ ನೆನ್ನೆ ಮಾಡಿದ ಡ್ಯಾನ್ಸು ಸೇಮ್ ಅದೇ ಥರ ನೆನಪು ಬಂತು. ಡ್ಯಾನ್ಸ್ ಸೂಪರ್ ಆಗಿತ್ತು. ನಮ್ಮ ಅಪ್ಪುಬಾಸ್ ಸಾಂಗ್ಸು, ಶಿವರಾಜ್ ಕುಮಾರ್ ಅವ್ರ ಸಾಂಗ್ಸ್ಗೆ ಎಲ್ಲ ಸಾಂಗ್ಸ್ಗೆ ಡ್ಯಾನ್ಸ್ ಆಡಿದ್ರು. ಆ್ಯಂಡ್ ಆಫ್ಟರ್ ದ್ಯಾಟ್ ಯುವರು ಒಂದು ಸಾಂಗ್ ಕೂಡ ಆಡಿದ್ರು. ಆ್ಯಂಡ್ ಆಫ್ಟರ್ ದ್ಯಾಟ್ ಇದು ನಮ್ಮ ಮೇನ್ ಪಾಯಿಂಟ್, ಯುವ ಅವ್ರ ಸ್ಪೀಚ್ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬ ಮೆಚ್ಯೂರ್ಡ್ ಆಗಿತ್ತು. ಆ್ಯಂಡ್ ತುಂಬ ಇಂಟರ್ವ್ಯೂಸ್ ಕೂಡ ನೋಡಿದೆ ಬೇರೆ ಬೇರೆ ಚಾನಲ್ಸಲ್ಲಿ. ಯುವ ಅವರು ಐ ಥಿಂಕ್ ಈಸ್ ಅ ವೆರಿ ಮೆಚ್ಯೂರ್ಡ್ ಪರ್ಸನ್. ಆ್ಯಂಡ್ ಯುವ ಅವ್ರು ಮಾತಾಡೋ ಸ್ಟೈಲಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಅಪ್ಪುಬಾಸೇ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತು. ಇಟ್ ಈಸ್ ವೆರಿ ಅರ್ಲಿ ಟು ಜಡ್ಜ್. ಜಸ್ಟ್ ಒಂದು ಗ್ಲ್ಯಾನ್ಸಲ್ಲಿ ಅರ್ಥ ಆಗ್ತಿರೋದು ಇಷ್ಟೇ. ಸೊ ನಮ್ಮ ಯುವ ಅವ್ರ ಸ್ಪೀಚಲ್ಲಿ ಅನದರ್ ಮೇನ್ ಪಾಯಿಂಟ್ ಇಸ್ ದ್ಯಾಟ್ ಅವ್ರು ಕೊಟ್ಟಿರೋಂಥ ಡೈಲಾಗ್ ಸ್ಪೀಚಲ್ಲಿ ಪದೇ ಫ್ಯಾನ್ಸು ಅಬ್ರಾಟ ಅಂತೂ ನಿನ್ನೆ ಸೂಪರ್ ಆಗಿತ್ತು ಬಿಡಿ. ಫ್ಯಾನ್ಸ್ ಕೇಳ್ಕೊಂಡಿದ್ದಕ್ಕೆ ಒಂದು ಡೈಲಾಗ್ ಕೂಡ ಕೊಟ್ಟರು. ಆ ಡೈಲಾಗು ತುಂಬ ಜನಕ್ಕೆ ಕೌಂಟ್ರ್ ಕೊಟ್ಟಂಗೆ ಕೂಡ ಅನ್ನಿಸ್ತು. ಅದೆಲ್ಲ ಇರಲಿ, ಪರವಾಗಿಲ್ಲ. ನಮ್ಮ ಇವರು ಕೌಂಟ್ರ್ ಕೊಟ್ಟರೆ ಇಲ್ಲ ಮೂವಿ ಡೈಲಾಗ್ ಹೇಳಿದ್ರು. ಇಟ್ಸ್ ಅ ಮೂವಿ ಡೈಲಾಗ್.
ಸೊ ಅದು ಕೌಂಟ್ರ್ ಥರ ತೊಗೊಂಡ್ರೆ ಕೌಂಟ್ರ್ ಥರ ತೊಗೊಳ್ಳಿ. ಆ್ಯಂಡ್ ಲಿವಿಂಗ್ ಸ್ಪೀಚ್ ಆಲ್ಸೋ ಟು ದ ಸೈಡ್. ನಾಳೆ ನಾವು ಒಂದು ಎಡಿಟ್ ಪೋಸ್ಟ್ ಮಾಡ್ತಿದ್ದೀವಿ ಪವರ್ಹೌಸಲ್ಲಿ, ಯುವ ಎಕ್ಸ್ ಅಪ್ಪು ಅಂತ. ಸೊ ಅಪ್ಪು ಬಾಸ್ ಆ್ಯಂಡ್ ಯುವ ಅವ್ರದ್ದು ಆ್ಯಕ್ಷನ್ ಒಂದು ಎಡಿಟ್ ಮಾಡಿದರು ಟ್ವಿಟ್ರಲ್ಲಿ. ಸೊ ನಮ್ಗೆ ಗೊತ್ತಿರೋವಂಥವ್ರೆ. ಸೊ ನಾಳೆ ನಮ್ಮ ಪವರ್ಹೌಸ್ ಚಾನಲಲ್ಲಿ ಎಡಿಟ್ ಅಪ್ಲೋಡ್ ಮಾಡ್ತಾಯಿದ್ದೀವಿ at 5:31 PM. ಸೊ ಯಾರ್ಯಾರು ಇಂಟ್ರೆಸ್ಟಾಗಿ ವೆಯ್ಟ್ ಮಾಡ್ತಾಯಿದ್ದೀರಾ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ತುಂಬ ಜನರು ಬ್ರೋ ವೀಡಿಯೋ ಮಾಡ್ತಾಯಿದ್ದೀರಾ, ಕಂಟಿನ್ಯೂಸ್ ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಕಂಟಿನ್ಯೂಸ್ ವೀಡಿಯೋ ಮಾಡೋದಕ್ಕೆ ಬಂದಿರೋದು. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ವೀಡಿಯೋಸು ಅದೆಲ್ಲ ಇರ್ತವೆ. ನಮ್ಮ ಪವರ್ಹೌಸ್ ಸ್ಟಾರ್ಟ್ ಮಾಡಿದ ಮೇನ್ ಇಂಟೆನ್ಷನ್ ಯೂನಿಟಿ. ನಾವೆಲ್ಲ ಅಪ್ಪು ಬಾಸ್ ಫ್ಯಾನ್ಸು ಒಂದು ಯೂನಿಟಿ ಮೇಂಟೈನ್ ಮಾಡಬೇಕು, ಒಂದು ಯೂನಿಟಿ ಫಾರ್ಮ್ ಮಾಡ್ಕೊಬೇಕು, ಒಂದು ಟೀಮ್ ಫಾರ್ಮ್ ಮಾಡಬೇಕು, ಎಲ್ಲರೂ ಒಂದು ಒಗ್ಗಟ್ಟಿಂದ ಇರಬೇಕು ಅಂತ ಹೇಳ್ಬಿಟ್ಟು ಪವರ್ಹೌಸ್ನ ನಾವು ಸ್ಟಾರ್ಟ್ ಮಾಡಿದ್ದು ಆ ಟೈಮಲ್ಲಿ. ಸೊ ಇವಾಗ ಅದೇ ಕೆಲಸ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕೇನೋ ಅಂತ ಅನ್ನಿಸ್ತಾ ಇದೆ. ಸೊ ಓಕೆ, ಫಸ್ಟಿಂದ ಮತ್ತೆ ಸ್ಟಾರ್ಟ್ ಮಾಡೋಣ, ಫಸ್ಟಿಂದ ಮತ್ತೆ ನಡೆಸ್ಕೊಂಡು ಹೋಗೋಣ. ನಮ್ಮ ಪವರ್ಹೌಸ್ ಯಾವತ್ತೂ ವ್ಯೂಸ್ಗೋಸ್ಕರ ಅದ್ರ ಇದಕ್ಕೆ ಹೋಗಿರಲಿಲ್ಲ. ನಾವು ಹೋಗೋದು ಬೇಡ, ನಾವೇನಕ್ಕೆ ಏನು ನಮ್ಮದು ನಮ್ಮದು ಮೇನ್ ಗೋಲ್ ಅದನ್ನೇ ನೋಡ್ಕೊಂಡು ಹೋಗೋಣ. ಯೂನಿಟಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು, ಇನ್ಮೇಲೆ ಕೂಡ ಯೂನಿಟಿಗೋಸ್ಕರನೇ ನಡೆಯೋಣ. ಸೊ ವೀಡಿಯೋಸ್ ಅವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೀಕ್ವೆಂಟಾಗಿ. ವೀಡಿಯೋಸ್ ಮಾಡೋದ್ರಿಂದನೇ ಏನು ಯೂಸ್ ಆಗೋಲ್ಲ, ನಿಮ್ಮ ಕಡೆಯಿಂದನೂ ಒಂದು ಒಳ್ಳೆ ರೆಸ್ಪಾನ್ಸ್ ಬರಬೇಕು. ಒಂದು ಯೂನಿಟಿಗೋಸ್ಕರ ನಾವೆಲ್ಲರೂ ಜೊತೆಯಲ್ಲಿ ಒಂದು ಟೀಮ್ ಥರ ಓಡಾಡಿದ್ರೇ ಎಲ್ಲ ನಡೆಯೋದು. ಸೊ ವಾಪಸ್ ಮೊದಲಿನ ಥರ ವಾಟ್ಸಪ್ ಗ್ರೂಪ್ಸ್ ಮಾಡೋಣ, ಟ್ವಿಟರ್ ಗ್ರೂಪ್ಸ್ ಮಾಡೋಣ. ಸೊ ಅದೆಲ್ಲ ಪ್ಲ್ಯಾನಿಂಗಲ್ಲಿದೆ. ಬಟ್ ಆಬ್ವಿಯಸ್ಲಿ ಈ ನಡುವೆ ಈ ಟ್ವಿಟರ್ ಗ್ರೂಪ್ಸ್, ವಾಟ್ಸಪ್ ಗ್ರೂಪ್ಸಲ್ಲಿ ಬೇರೆ ಬೇರೆ ಫ್ಯಾನ್ಡಮ್ಮಿಂದ ಬಂದ್ಬಿಟ್ಟು ಏನೇನೋ ಮಾಡ್ತಾಯಿದ್ದಾರೆ. ಸೊ ಅದನ್ನೆಲ್ಲ ಒಂದು ಸ್ಟೆಪ್ ತರೋಣ ಅಂತ, ಅದನ್ನೆಲ್ಲ ಬರೀ ನಮ್ಮ ಫ್ಯಾನ್ಸ್ ಮಾತ್ರನೇ ಇರೋ ಥರ, ಅವ್ರು ಯಾರೂ ಸೇರದೇ ಇರೋ ಥರ ಒಂದು ವೆರಿಫಿಕೇಷನ್ ಥರ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಸೊ ಅದೆಲ್ಲ ಮಾಡಿಕೊಂಡು ನಂತರ ಬಂದುಬಿಟ್ಟು ಹೇಳ್ತೀನಿ, ಒಂದು ಲಿಂಕ್ ಕೂಡ ಕೊಡ್ತೀನಿ, ಅವಾಗೆಲ್ಲ ಜಾಯಿನ್ ಆಗಿರಂತೆ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜಯ, ಸೈನಿಂಗ್ ಆಫ್.